ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಮಗೆ ವರ್ಷವಿಡೀ ಒಂದಾದ್ಮೇಲೆ ಒಂದು ಮಾಸ ಬರ್ತಾ ಇರುತ್ತೆ. ಪ್ರತಿ ಮಾಸನೂ ಒಂದೊಂದು ವಿಶಿಷ್ಟವಾದ ಕೆಲಸವನ್ನು ಮಾಡಬೇಕು. ದೇವರೊಂದು ಒಳ್ಳೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅದರಲ್ಲೂ ವೈಶಾಖ ಮಾಸ ಬಂದಾಗಲಂತೂ ಒಳ್ಳೆ ಅವಕಾಶ. ನಮಗೆ ಸುಲಭವಾಗಿ ನಾವು ಒಳ್ಳೆ ಫಲಗಳನ್ನು ಪಡಿಬೋದು ವೈಶಾಖ ಮಾಸದಲ್ಲಿ. ಶಾಖನೇ ಜಾಸ್ತಿ, ಹೆಸರೇಳೋ ಥರ. ಎಲ್ಲ ಕಡೆ ಬೇಸಿಗೆ ಅಂತಿದ್ದಾಗ ನಾವೇನೋ ತುಂಬ ದೊಡ್ಡ ದಾನ ಅಂತೇನಿಲ್ಲ. ಬಾಯಾರಿಕೆ ಆಗಿರುತ್ತೆ, ಅವ್ರಿಗೆ ನೀರನ್ನು ಕೊಡೋದು, ಮತ್ತು ಚಪ್ಪಲಿ ದಾನ, ನಡ್ಕೊಂಡು ಹೋಗೋರಿಗೆ ತುಂಬ ತಾಪ, ಕಾಲು ಇಡ್ಲಿಕ್ಕಾಗಲ್ಲ ರೋಡ್ ಮೇಲೆ, ಆ ಥರ ಈ ಸಣ್ಣ ಸಣ್ಣ ಈ ದಾನಗಳೇ ದೊಡ್ಡ ಫಲವನ್ನು ಕೊಡುತ್ತೆ. ಆದರೂ ಕೆಲವು ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಮಾಡಬೇಕಾದ ಕರ್ತವ್ಯಗಳು ಇದೆ. ಇದೆಲ್ಲ ನೋಡಿದಾಗ ನಮಗೆ ಎಲ್ಲ ದಾನ ನಾವು ಮಾಡ್ತೀವ? ಕೆಲವು ಸಲ ಆಗಲ್ಲ ಮಾಡಲಿಕ್ಕೆ. ಆದರೆ ಮಾಡದೇ ಇದ್ದವರು, ಅಶಕ್ತರು, ಅಯ್ಯೋ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ವೈಶಾಖ ಮಾಸದಲ್ಲಿ ಇಷ್ಟೆಲ್ಲ ದಾನ ಮಾಡಲಿಕ್ಕೆ, ನಮ್ಮ ಕೈಲಿ ಅಷ್ಟು ದುಡ್ಡು ಇಲ್ಲ ಅಂದಾಗ ಏನು ಮಾಡಬೇಕು ವೈಶಾಖ ಮಾಸದ ಫಲ ಪಡೀಲಿಕ್ಕೆ? ಅದಕ್ಕೇನು ಮಾಡಬೇಡಿ. ಈಗ ಒಂದು ಕಥೆಯನ್ನು ಹೇಳ್ತೀನಿ. ಆ ಕಥೆಯನ್ನು ಶ್ರದ್ಧೆಯಿಂದ ವೈಶಾಖ ಮಾಸದಲ್ಲಿ ಕೇಳಬೇಕು. ಕೇಳಿದರೆ ನೀವು ವೈಶಾಖ ಮಾಸದಲ್ಲಿ ಮಾಡಬೇಕಾದ ಯಾವ್ಯಾವ ಧರ್ಮಾಚರಣೆ ಇದೆ ಅದೆಲ್ಲ ಮಾಡಿದಾಗ ಆಗುತ್ತೆ. ಯಾಕೆ ಅಶಕ್ತರಲ್ವ, ಅವ್ರಿಗೂ ಒಂದು ಉಪಾಯವನ್ನು ದೇವರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಕಥೆ ಪ್ರಾರಂಭ ಆಗುತ್ತೆ. ಶ್ರುತದೇವ ಅಂತ ಒಬ್ಬ ಋಷಿ, ಶ್ರುತಕೀರ್ತಿ ಅಂತ ಒಬ್ಬ ರಾಜ. ಋಷಿ ಹತ್ರ ರಾಜ ಬರ್ತಾನೆ. ಬಂದು, ನಾನು ವೈಶಾಖ ಮಾಸದಲ್ಲಿ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ, ದಯವಿಟ್ಟು ನನಗೆ ಏನಾರು ತಿಳಿಸ್ಕೊಡಿ, ನಾನು ಏನು ಮಾಡಬೇಕು ಅಂತ. ಅದಕ್ಕೆ ಋಷಿಗಳು ಹೇಳ್ತಾರೆ, ಅಷ್ಟೇ ತಾನೇ, ಒಳ್ಳೆ ಕೆಲಸ, ನೀನು ನನ್ನ ಹತ್ರನೇ ಬಂದಿರೋದು ಇನ್ನೂ ಉತ್ತಮ. ನಾನು ನಿನಗೆ ಒಂದು ಕತೆ ಹೇಳ್ತೀನಿ ಕೇಳು ಅಂತ ಹೇಳಿ ಹೇಳ್ತಾರೆ. ಪ್ರಾರಂಭ ಆಯಿತು. ಸೀದಾ ನರ್ಮದಾ ನದಿ ತೀರ ತನಕ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೋಡು, ಒಂದ್ಸರಿ ನಾನು ಹೀಗೆ ಭಾರತ ಇಡೀ ಸಂಚಾರ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನ್ನ ಉದ್ದೇಶ ಗಂಗಾ ಯಾತ್ರೆ ಮಾಡಬೇಕು, ಗಂಗೆಯಲ್ಲಿ ಮುಳುಗಬೇಕು ಅಂತ. ನರ್ಮದಾ ನದಿ ತೀರದ ಹತ್ರ ಬಂದೆ. ನಾನು ಸ್ನಾನ ಮಾಡಿಕೊಂಡು ಜಪ ಮಾಡೋಣ ಅಂತ ಕೂತ್ಕೊಳ್ಳೋ ಅಷ್ಟರಲ್ಲಿ ಒಂದು ಹತ್ತಿರದಲ್ಲಿ ಒಂದು ಮರ ಇತ್ತು, ಶಾಲ್ಮಲಿ ಮರ. ಆ ಮರದ ಕೆಳಗಡೆ ಒಂದನ್ನು ನೋಡಿದೆ ಅಂತ ಅಂದ ಯಾರು ಋಷಿ. ಏನು ಅಂತ ತವಕ, ಏನು ನೋಡಿದ್ರಿ ಅಲ್ಲಿ ಅಂತ. ಋಷಿ ಅಂತ ಒಂದು ಪಿಶಾಚಿ ನೋಡಿದೆ ಅಂತ. ರಾಜ ಒಂದು ಸ್ಟೆಪ್ ಹಿಂದಕ್ಕೆ ಹೋದ, ಭಯ ಆಯಿತು. ಪಿಶಾಚಿನ ಸರಿ, ಏನು ಮುಂದಕ್ಕೆ? ಏನಿಲ್ಲ, ಆ ಪಿಶಾಚಿ ತಿಂತಾ ಇತ್ತು. ಕುತೂಹಲ, ಏನು ತಿಂತಾ ಇರೋದು ಪಿಶಾಚಿ? ಮಾಂಸ ತಿಂತಾ ಇತ್ತು. ಸರಿ, ಯಾರ ಮಾಂಸ? ತಂದೆ ಮಾಂಸವನ್ನು ತಿಂತಾ ಇತ್ತು. ಶುರುವಾಯ್ತು ಇಂಟ್ರೆಸ್ಟಿಂಗ್ ಆ ರಾಜನಿಗೆ. ಹೌದಾ, ಏನು, ಯಾಕೆ ತಿಂತಾ ಇದ್ದ? ಆ ಪಿಶಾಚಿ ರೂಪದಲ್ಲಿದ್ದ ವ್ಯಕ್ತಿ ಯಾಕೆ ತಿಂತಾ ಇದ್ದ ತನ್ನ ಮಾಂಸವನ್ನು? ಅದಕ್ಕೆ ಆ ಶ್ರುತದೇವ ಋಷಿಗಳು ಹೇಳ್ತಾರೆ, ಕೇಳು ಇದೆ ಏನು ಕಥೆ ಅಂದರೆ, ನಾನು ಆ ಪಿಶಾಚಿ ಹತ್ರ ಹೋದ್ಮೇಲೆ ಒಂದೇ ಕ್ಷಣದಲ್ಲಿ ಮಾಂಸ ಏನು ತಿಂತಾ ಇತ್ತಲ್ಲ ಪಿಶಾಚಿ, ಅದನ್ನ ಆ ಕಡೆ ಪಕ್ಕಕ್ಕೆ ಹಾಕಿ ನನ್ನನ್ನು ತಿನ್ಲಿಕ್ಕೆ ಬಂದ್ಬಿಡ್ತು. ನಾನಂದೆ ಒಂದು ನಿಮಿಷ ಅಂತ. ಅದೇ ನನ್ನ ಹತ್ರಕ್ಕೂ ಬರ್ಲಿಕ್ಕೆ ಆಗಲಿಲ್ಲ ಪಿಶಾಚಿಗೆ. ಯಾಕೆ? ನನ್ನ ತಪಸ್ಸಿನ ಬಲ. ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಹೋಗಿ ಹಿಂದಕ್ಕೆ ಬೀಳ್ತು ಆ ಪಿಶಾಚಿ. ಆಗ ಅನ್ಕೊಳ್ತು, ಓ ಇವನನ್ನು ಮುಟ್ಲಿಕ್ಕಾಗಲ್ಲ, ಇವನು ಸಾಮಾನ್ಯ ಅಲ್ಲ ಅಂತ. ಯಾಕೆ? ದೇವರ ಧ್ಯಾನ ಮಾಡ್ತಾ ಇದ್ದೆ ನಾನು. ಸರಿ, ಮುಂದೆ ಏನಾಯ್ತು? ನಾನೇ ಪಿಶಾಚಿ ಹತ್ರ ಹೋದೆ. ಇವನು ಬಹಳ ಆಶ್ಚರ್ಯ ಆಯ್ತು ರಾಜನಿಗೆ. ಪಿಶಾಚಿನ ಬದುಕೊಂಡು ಬಂದರೆ ಸಾಕು ಅಂತ ಅನ್ಕೊಳ್ತಾ ಇರ್ತೀವಿ, ಅಂಥದ್ರಲ್ಲಿ ಮತ್ತೆ ಪಿಶಾಚಿ ಹತ್ರ ಹೋದ ಕೂಡ ಪಿಶಾಚಿ ಹೆದರ್ಲಿಕ್ಕೆ ಶುರು ಮಾಡ್ಕೊಳ್ತು. ಬೇಡ, ಯಾಕೆ ಬರ್ತಾ ಇದ್ರಿ ನನ್ನ ಹತ್ರ? ನೋಡು, ನಾ ಏನು ಮಾಡಲ್ಲ, ಒಂದು ಸ್ವಲ್ಪ ಕೂತ್ಕೋ. ಯಾಕೆ ಹೆದರ್ಕೊಳ್ತಾ ಇದೆಯಾ ಹೇಳು, ನಿನ್ನ ಕಥೆ ಏನು, ಯಾಕೆ ಈ ಥರ ಆಯ್ತು ನಿನಗೆ? ಆವಾಗ ಆ ಪಿಶಾಚಿ ತನ್ನ ಘಟನೆಯನ್ನು ಹೇಳಿಕ್ಕೆ ಪ್ರಾರಂಭ ಮಾಡುತ್ತೆ. ನಾನು ಹಿಂದೆ ಒಬ್ಬ ಬ್ರಾಹ್ಮಣನಾಗಿದ್ದೆ. ನನ್ನ ಹೆಸರು ಮೈತ್ರ ಅಂತ. ಸಂಕೃತಿ ಅನ್ನೋ ಗೋತ್ರದವನು ನಾನು. ಭೀಷ್ಮಾಚಾರ್ಯರ ಬಗ್ಗೆ ಕೇಳ್ತೀವಿ, ಸಾಂಕೃತ್ಯ ಪ್ರವರಾಯ ಅಂತ, ಅದೇ ಗೋತ್ರದವರು. ನಾನು ಚೆನ್ನಾಗಿ ಜಪ ಮಾಡ್ತಾ ಇದ್ದೆ, ದಿನಾ ದೇವರಿಗೆ ನಮಸ್ಕಾರ ಹಾಕ್ತಾ ಇದ್ದೆ, ಎಲ್ಲ ಸರಿ.
ಅದು ಯಾಕೋ ನನಗೆ ಅನ್ನದಾನ ಮಾಡಬೇಕು ಅಂದರೆ ಏನೋ ಮನೇಲಿ ಪಾತ್ರೆ ಖರ್ಚಾಗ್ಬಿಡತ್ತೆ ಅಂತ ಅನ್ನ, ಇದೊಂದು ಬುದ್ಧಿ ಇತ್ತು. ನಾನು ವೈಶಾಖ ಮಾಸ ಬಂದಾಗ ಅನ್ನದಾನ ಯಾರಿಗೂ ಮಾಡಲಿಲ್ಲ. ಪಾಪ ಕಷ್ಟದಿಂದ ಮನೆ ಹತ್ರ ಬರ್ತಾ ಇದ್ರು, ನೀರನ್ನು ಕೊಡಲಿಲ್ಲ, ಅನ್ನದಾನನೂ ಆಗಲಿಲ್ಲ. ಆದರೆ ಶಾಸ್ತ್ರದಲ್ಲಿ ತುಂಬ ನಿಷೇಧ ಇತ್ತು. ನಂಗೆ ಗೊತ್ತಿತ್ತು ಬ್ರಾಹ್ಮಣನಾಗಿ, ಅನ್ನದಾನ ಮಾಡದೇ ಇದ್ದರೆ ಪಿಶಾಚ ಜನ್ಮ ಅಂತ. ಅಯ್ಯೋ ಯಾರಿಗೆ ಬರತ್ತೆ ಪಿಶಾಚ ಜನ್ಮ? ನನಗೆ ಆಸೆ ಪಾತ್ರೆ ಖಾಲಿ ಆಗಬಾರ್ದು, ಯಾವಾಗಲೂ ತುಂಬಿದಿರಬೇಕು ಅಂತ. ಅದು ಕೆಲವ್ರಿಗೆ ಹಾಗೆ ಮನೇಲಿ ಎಲ್ಲ ಕೊಳಿತಾ ಇರುತ್ತೆ, ಕೊಡೋದೇ ಇಲ್ಲ ಯಾರಿಗೂ. ದಾನ ಅನ್ನೋ ಬುದ್ಧಿನೇ ಬರಲ್ಲ. ಅಲ್ಲ ಇದೆಯಲ್ಲ ರೀ ಕೊಡ್ರಿ, ಅಯ್ಯೋ ಇನ್ನೂ ಸ್ವಲ್ಪ ತುಂಬಿಸ್ಕೊಬೇಕು ಅಂತ ಚೆಲ್ಲೋಗ್ತಾ ಇರುತ್ತೆ. ಹಾಗೆ ಈ ಬ್ರಾಹ್ಮಣ ಏನು ಮಾಡ್ದ ಅಂದರೆ ಒಂದು ಚೂರು ಅನ್ನದಾನ ಮಾಡಲಿಲ್ಲ. ಅದಕ್ಕೆ ನನಗಿಂಥ ಜನ್ಮ ಬಂತಪ್ಪ ಅಂತ ಹೇಳಿ ಆ ಋಷಿ ಹತ್ರ ಹೇಳುತ್ತೆ ಪಿಶಾಚಿ. ಋಷಿ ಅಂದ, ಅಷ್ಟೇ ತಾನೇ, ನಿಂಗೇನು ಮಾಡ್ಬೇಕು ಹೇಳಿ, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನೇನು ಮಾಡಬೇಡ, ಒಂದೇ ಒಂದು ಕೆಲಸ ಮಾಡು ಅಂತ ಆ ಪಿಶಾಚಿ ಹೇಳುತ್ತೆ. ಏನು ಕೆಲಸ? ಏನಿಲ್ಲ, ನನ್ನ ಮಗ ಇದ್ದಾನೆ, ಅವನ ಹೆಸರು ಶ್ರುತದೇವ ಅಂತ ಹೆಸರು. ಅವನು ಧರ್ಮಿಷ್ಠ, ಆದರೆ ಅವನು ಏನಾದರೂ ವೈಶಾಖ ಮಾಸದಲ್ಲಿ ಸರಿಯಾಗಿ ಅನ್ನದಾನ ಮಾಡೋದು, ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದರೆ ನನಗೆ ಸದ್ಗತಿ ಆಗತ್ತೆ. ಅವನ ಹತ್ರ ಹೋಗಿ ಇಷ್ಟನ್ನು ಹೇಳು. ಏನು ಹೇಳು ಅಂದರೆ, ನರ್ಮದಾ ನದಿ ತೀರದಲ್ಲಿ ಶಾಲ್ಮಲಿ ವೃಕ್ಷ ಇದೆ, ಅದ್ರ ಕೆಳಗಡೆ ಪಿಶಾಚಿಯಾಗಿ ನಿಮ್ಮಪ್ಪ ಕೂತಿದ್ದಾನೆ, ಒದ್ದಾಡ್ತಾ ಇದ್ದಾನೆ, ಅವನಿಗೆ ಸದ್ಗತಿ ಆಗ್ಲಿಕ್ಕೆ ಏನಾದ್ರು ಕರ್ಮ ಮಾಡಪ್ಪ ಅಂತ ಹೇಳು, ಅಷ್ಟು ಸಾಕು ಅಂತ. ಇವನಿಗೆ ಅರ್ಥ ಆಗಿದ್ದೇನು ಅಂದರೆ, ತನ್ನ ಮುಂದೆ ಪಿಶಾಚಿಯಾಗಿ ಮಾಂಸ ತಿಂತಾ ಇತ್ತಲ್ಲ, ಆ ಪಿಶಾಚಿ ಯಾರು? ಈ ಶ್ರುತದೇವನ ತಂದೆನೆ. ಅಂದರೆ ತಂದೆನೇ ಮಗನ ಹತ್ರ ಮುಂದೆನೇ ಹೇಳ್ತಾ, ನನ್ನ ಮಗ ದೂರದಲ್ಲಿ ಇರ್ತಾನೆ, ಹೋಗಿ ಹೇಳು ಅಂತ. ಪಿಶಾಚಿಗೆ ಗೊತ್ತಾಗ್ತಾ ಇಲ್ಲ, ಕಣ್ಮುಂದೆ ನಿಂತಿರೋ ಶ್ರುತದೇವನೇ ಸಾಕ್ಷಾತ್ ಮಗ. ಇವನಿಗೆ ಹೆಂಗೆ ಆಗಬೇಡ, ಸ್ವಯಂ ತಂದೆ ಪಿಶಾಚಿಯಾಗಿ ತನ್ನ ಮಾಂಸ ತಿನ್ಕೊಂಡು ಇಂಥ ಪರಿ ಮಾತಾಡ್ತಾ ಇದ್ದಾನೆ ಅಂದರೆ ನಾನು ಏನು ಮಾಡಿದ್ದೀನಿ ಅಂತ ಇವನಿಗೆ ಯೋಚನೆ ಶುರುವಾಯಿತು. ಏನು ಮಾಡಿದ ತಕ್ಷಣ ಹೋಗ ಆ ಪಿಶಾಚಿ ಕಾಲು ಹಿಡಿಲಿಕ್ಕೆ ಹೋಗ್ಬಿಟ್ಟ. ಅಯ್ಯೋ ಪಿಶಾಚಿಂತೂ ಇನ್ನೂ ದೂರ ಸರಿತಾ ಇದೆ, ನನ್ನ ಕಾಲು ಯಾಕೆ ಹಿಡಿತಾ ಇದೆಯಾ, ಬೇಡ, ಇಲ್ಲ ತಪ್ಪಾಗೋಯ್ತು ಅಂತ ಕಣ್ಣೀರು ಹಾಕ್ತಾನೆ. ಅಯ್ಯೋ ನನ್ನ ತಂದೆ, ನಿನ್ನ ಮಗ ನಾನೇ ಬಂದಿದ್ದೀನಿ ಇಲ್ಲಿ ಅಂತ. ನೀನು ಶ್ರುತದೇವನ ಅಂತ ಆ ಪಿಶಾಚಿ ಅನ್ನತ್ತೆ. ಎಲ್ಲ ಮರ್ತು ಹೋಗ್ಬಿಟ್ಟಿದೆ ಆ ಪಿಶಾಚಿಗೆ. ಆ ಜನ್ಮದಲ್ಲೇ ಹಾಗೆ ಕಣ್ಣೀರು ಹಾಕಿ ಹೇಳ್ತಾನೆ, ಅಲ್ಲ ಶ್ರಾದ್ದ ಕರ್ಮ ಎಲ್ಲ ನಾನು ಮಾಡಿದ್ದೀನಲ್ಲ, ತಿಥಿ ಎಲ್ಲ ಸರಿಗೆ ನಡೆದಿದೆಯಲ್ಲ, ಎಲ್ಲ ಸುಕ್ಷೇತ್ರದಲ್ಲಿ ಮಾಡಿ ಬಂದಿದ್ದೀನಿ, ಗಯಾಕ್ಕೆ ಹೋಗಿ ಬಂದೆ, ಎಲ್ಲನೂ ಹೋಗಿ ಬಂದಿದ್ದೀನಿ, ನಿಮ್ಗಿನ್ನೂ ಮುಕ್ತಿ ಸಿಗ್ಲಿಲ್ವಾ ಅಂತ ಬಹಳ ಪೇಚಾಡ್ತಾನೆ. ಅದಕ್ಕೆ ಏನಾರು ತಪ್ಪು ಮಾಡಿದ್ದೇನೆ ದಯವಿಟ್ಟು ತಿಳಿಸ್ಕೊಡಿ ಅಂತ. ಏನಿಲ್ಲಪ್ಪ, ನೀನು ವೈಶಾಖ ಮಾಸದಲ್ಲಿ ಒಂದು ಅನ್ನದಾನ ಮಾಡಿಬಿಡಪ್ಪ, ನೀರನ್ನು ಕೊಟ್ಬಿಡು ಒಬ್ರಿಗೆ, ಸಾಕು, ನಂಗೆ ಸದ್ಗತಿ ಆಗುತ್ತೆ. ಅವಾಗ ನಾನೋದೇ ಆಯ್ತು ಇವನಿಗೆ, ಶ್ರುತದೇವನಿಗೆ. ಸರಿ ಹಾಗೆ ಮಾಡ್ತೀನಿ, ಆದರೆ ಇದು ಯಾವ ಮಾಸದಲ್ಲಿ ನಡೆದಿದ್ದು? ವೈಶಾಖ ಮಾಸ ಬರೋಕ್ಕಿಂತ ಒಂದು 3-4 ತಿಂಗಳ ಹಿಂದೆ ಈ ಘಟನೆ ನಡೆದಿದ್ದು. ಆವಾಗ ಆ ಪಿಶಾಚಿ ಹೇಳುತ್ತಂತೆ, ನೀನು ಈಗ ತೀರ್ಥಯಾತ್ರೆಗೆ ಬಂದಿದೆಯಾ, ಗಂಗಾ ಸ್ನಾನ ಮಾಡ್ಕೊಂಡ್ಬಿಡು, ಮಾಡ್ಕೊಂಡಾದ್ಮೇಲೆ ಸೀದಾ ವಾಪಸ್ ಮನೆಗೆ ಹೋಗು, ಎಲ್ಲೂ ಹೋಗಬೇಡ, ಮತ್ತೆ ಲೇಟ್ ಆಗಿಬಿಡತ್ತಲ್ಲ, ಅಲ್ಲಿ ತನಕ ನಾನು ನನ್ನ ಮಾಂಸ ತಿಂತ ಕೂತಿರ್ಬೇಕು. ಯಾಕೆಂದರೆ ಇವನೊಂದು ಘಟನೆ ನೋಡಿರ್ತಾನೆ, ಆ ಮಾಂಸ ಒಳಗಡೆ ಹೋಗಿದೆಯಂತೆ, ಆದರೆ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆಯಂತೆ. ಈ ತುಂಬ ವಯಸ್ಸಾದವ್ರಿಗೆ ಒಳಗಡೆ ಹಾಕ್ಕೊಂಡ್ರೆ ಒಳಗಡೆ ಈ ಕಡೆ ಇಳಿಯಲ್ಲ, ಈ ಕಡೆ ಹೊರಗೆ ಬರಲ್ಲ, ಒದ್ದಾಟ. ಪಿಶಾಚಿ ಒದ್ದಾಟ ಹಾಗೆ, ಮಾಂಸ ತಂದೆ ತಿಂದಿದೆ, ಒದ್ದಾಡ್ತಾ ಇದೆ. ಆ ಕಂಠದ ನಾಳ ನೋಡಿದರೆ ಏನು ದುಃಖ ಆಗ್ತಾ ಇದೆ, ಅಯ್ಯಯ್ಯೋ ನನ್ನ ತಂದೆ ಪರಿಸ್ಥಿತಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪೇಚಾಡ್ತಾನೆ. ನೀರು ತಗೊಂಡು ಏನು ಪ್ರೋಕ್ಷಣೆ ಮಾಡಿದ್ರು ಏನಾಗಲ್ಲ, ಅಂಥ ತಪಶಕ್ತಿ ಅವನಲ್ಲೂ ಇಲ್ಲ. ಸರಿ ಸೀದಾ ಮನೆಗೆ ಬಂದ. ವೈಶಾಖ ಮಾಸದ ಸಂದರ್ಭದಲ್ಲಿ ಅನ್ನದಾನವನ್ನು ವಿಶೇಷವಾಗಿ ಮಾಡ್ದ, ತಂದೆ ಹೆಸರಿನಲ್ಲಿ. ಶ್ರಾದ್ದ ಕರ್ಮ ಮತ್ತೆ ಮಾಡ್ದ, ಎಲ್ಲೆಲ್ಲಿ ಹೋಗಿದ್ನೋ ತೀರ್ಥಕ್ಷೇತ್ರದಲ್ಲಿ ಎಲ್ಲ ಮಾಡ್ಕೊಂಡ. ವೈಶಾಖ ಮಾಸ ಬಂದಾಗ ಇದು ಮಾಡಿದ ಕೂಡಲೇ, ಆ ನೀರಿನ ದಾನ ಮಾಡಿದ ಕೂಡಲೇ ಬ್ರಾಹ್ಮಣ ಭೋಜನ ಆಯಿತು. ಅದಕ್ಕೆ ಆ ಪಿಶಾಚಿಯ ಮಾರ್ಗದರ್ಶನ. ಏನು ಮಾರ್ಗದರ್ಶನ ಅಂದರೆ, ನೀ ಶ್ರಾದ್ದಕ್ಕೆ ಬ್ರಾಹ್ಮಣನ ಕರೀತಿಯಲ್ಲ, ಆ ಬ್ರಾಹ್ಮಣನಿಗೆ ಚೆನ್ನಾಗಿ ತೃಪ್ತಿ ಆಗುವ ಹಾಗೆ ಬಡಿಸು. ಅವನು ತೃಪ್ತನಾಗಬೇಕು. ಅವನಿಗೆ ಅಯ್ಯೋ ಇನ್ನೂ ಬೇಕಾಗಿತ್ತು, ಇವ್ರು ಹಾಕಲೇ ಇಲ್ಲ, ಪಾತ್ರೆ ಅಷ್ಟು ತುಂಬಿತ್ತು, ಸ್ವಲ್ಪನೇ ಹಾಕ್ಬಿಟ್ರು ಅಂತ ಅನ್ನಿಸ್ಬಾರ್ದು. ಪಾತ್ರೆ ಹಿಂಗೆ ಸುರಿದು ಬಿಡು. ಯಾಕೆಂದ್ರೆ ಇವನು ಹಿಂದೆ ತಪ್ಪು ಮಾಡಿದ್ದ, ಯಾರು ಈ ಪಿಶಾಚಿ ರೂಪದಲ್ಲಿದ್ದ ಬ್ರಾಹ್ಮಣ. ಮನೆಯಲ್ಲಿ ಪೂರ್ಣ ಅನ್ನದ ಪಾತ್ರೆ ಇದ್ರು, ಒಂದು ಸೌಟ್ ಅನ್ನವನ್ನ ಇನ್ನೊಬ್ಬರಿಗೆ ಬಡಿಸಿಲ್ಲ, ಅನ್ನದಾನ ಮಾಡಿರಲಿಲ್ಲ. ಆ ದುಃಖದಿಂದಲೇ ತಾನೇ ಇವತ್ತು ಪಿಶಾಚಿ ಜನ್ಮವನ್ನು ಅನುಭವಿಸ್ತಾ ಇರೋದು. ಅದಕ್ಕೋಸ್ಕರ ಆ ತಪ್ಪ ನೀನು ಮಾಡಲೇಬೇಡ ಅಂತ. ಸರಿ ಖಂಡಿತವಾಗಿ ನಾನು ಮಾಡಲ್ಲ ಅಂತ ಹೇಳಿ ಮೊದಲು ಶ್ರಾದ್ದವನ್ನು ಮಾಡ್ದ. ಸದ್ಬ್ರಾಹ್ಮಣ ಭೋಜನ ಆಯಿತು. ವೈಶಾಖ ಮಾಸದಲ್ಲಿ ಅನ್ನದಾನ ವಿಶೇಷ ಆಯಿತು. ಇಷ್ಟೆಲ್ಲ ಒಳ್ಳೆ ಕೆಲಸ ಆಗಿದ್ದಕ್ಕೆ ಅವನು ಕಣ್ಣಾರೆ ನೋಡ್ತಾನೆ, ತನ್ನ ತಂದೆ ಪಿಶಾಚ ಜನ್ಮದಿಂದ ಮುಕ್ತಿ ಪಡಿತಾನೆ,
ವಿಷ್ಣುದೂತರು ಬಂದಿದ್ದಾರೆ, ವಿಮಾನದಲ್ಲಿ ಕೂಡಿಸ್ಕೊಂಡಿದ್ದಾರೆ. ಆ ಕಡೆ ವಿಮಾನದಲ್ಲಿ ಹೋಗ್ತಾ ಇರೋದನ್ನ ನೋಡ್ತಾರೆ. ಆ ಕಡೆಯಿಂದ ನಿನಗೆಲ್ಲ ಮಂಗಳ ಆಗ್ಲಪ್ಪ ಅಂತ ಕೈ ಎತ್ತಿ ತಂದೆನೇ ಮಗನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದೆಲ್ಲ ಶ್ರುತಕೀರ್ತಿ ರಾಜನಿಗೆ ಶ್ರುತದೇವ ಹೇಳ್ತಾ ಇದ್ದಾನೆ. ಆ ಋಷಿ ಯಾರು, ಬೇರೆ ಯಾರಲ್ಲ, ಅವನೇ ತನ್ನ ಜೀವನದ ಸತ್ಯ ಕಹಿ ಘಟನೆಯನ್ನ ರಾಜನಿಗೆ ಒಪ್ಪಿಸಿದ್ದು. ರಾಜ ಅಂತಾನೆ, ದೊಡ್ಡವ್ರು ನೀವು, ನಿಮಗೆ ಇಂಥ ಪರಿಸ್ಥಿತಿ, ಎಷ್ಟು ಕಷ್ಟ ಆಗೋಯ್ತು, ನಿಮ್ಮ ತಂದೆಗೆ ನೀವು ಮುಕ್ತಿ ಕೊಡಿಸಿದ್ರಲ್ಲ, ಸರಿ ನಾನೇನು ಮಾಡ್ಬೇಕು ಹೇಳಿ. ಅದಕ್ಕೆ ಪೂರ್ಣ ವಿವರಿಸ್ತಾರೆ. ವೈಶಾಖ ಮಾಸದಲ್ಲಿ ಯಾವ್ಯಾವ ದಾನ, ಅದರಲ್ಲೂ ಅನ್ನದಾನ ಮತ್ತು ನೀರಿನ ದಾನ, ಇದಂತೂ ಪ್ರಮುಖವಾಗಿ ಮಾಡಬೇಕಾದ ಕೆಲಸ. ಯಾರು ಹಸಿವು ಅಂತ ಬಂದರೆ, ಕಷ್ಟ ಅಂತ ಬಂದರೆ ವೈಶಾಖ ಮಾಸದಲ್ಲಿ ಇಲ್ಲ ಅನ್ನೋ ಮಾತಿಲ್ಲ. ನಮ್ಮ ಕೈಲಿ ಏನು ಸಾಧ್ಯನೋ ಅಷ್ಟನ್ನು ಮಾಡಿದರೆ ನಮಗೆ ಒಳ್ಳೆಯದಾಗತ್ತೆ. ಅಷ್ಟೆಲ್ಲ ನಮ್ಮ ಸಂತತಿಯವರಿಗೆ, ಅದು ಮುಂದಿನವ್ರಿಗೆ ಆಗ್ಬೋದು, ಹಿಂದಿನವ್ರಿಗೆ ಆಗ್ಬೋದು, ಎಲ್ಲರಿಗೂ ಒಳ್ಳೆಯದಾಗತ್ತೆ, ಸದ್ಗತಿಯನ್ನು ಅವರು ಪಡೀತಾರೆ. ಹೀಗೆ ಅತ್ಯಂತ ಸುಲಭ ಉಪಾಯ. ಈ ಕಥೆಯನ್ನು ನಾವು ಕೇಳಿದ್ರೆ ನಾವು ವೈಶಾಖ ಮಾಸದಲ್ಲಿ ಧರ್ಮಾಚರಣೆಯನ್ನು ಮಾಡ್ತಾ ಆಚೆ ಈಚೆ ಆಗಿರುತ್ತೆ. ನಮ್ಮ ಕೆಲಸದಲ್ಲಿ ಮನಸ್ಸು ಬಂದಿರಲ್ಲ, ಅದೇನೋ ಇವರು ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ. ನೀವು ಹಂಗೆ ಅನ್ಕೊಳ್ಳೋ ಹಾಗಿಲ್ಲ. ದೇವ್ರು ಕೊಟ್ಟ ಮೇಲೆ ಎಷ್ಟಿದೆಯೋ ನಮ್ಮ ಮತ್ತೆ ಒಂದಿಷ್ಟು ಒಬ್ಬನಿಗಾರು ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಅದರ ದೋಷ ತಟ್ತಾ ಇರುತ್ತೆ. ಅದು ತೀರಬೇಕು ಅಂದರೆ ಈ ವೈಶಾಖ ಮಾಸದ ಕಥೆಯನ್ನು ಅವಶ್ಯವಾಗಿ ಕೇಳಲೇಬೇಕು. ಇಲ್ಲಿ ಒಂದನ್ನು ಗಮನಿಸಬೇಕು, ವೈಶಾಖ ಮಾಸದಲ್ಲಿ ಹಸಿದವನು ಯಾರಾದರೂ ಆಗ್ಬೋದು. ಅವ್ನು ಬ್ರಾಹ್ಮಣನೇ ಆಗಬೇಕು ಅಂತಿಲ್ಲ, ಮನುಷ್ಯನೇ ಆಗಬೇಕು ಅಂತನೂ ಇಲ್ಲ, ಪಶುನೋ ಪಕ್ಷಿನೋ ಯಾವುದೋ ಒಂದು ಚಿಕ್ಕದಾಗ್ಬೋದು. ನಮ್ಗೆ ಗೊತ್ತಾಗ್ತಾ ಇರುತ್ತೆ ಅದಕ್ಕೆ ಆಹಾರ ಬೇಕು ಅಂತ, ನೀರು ಬೇಕು ಅಂತ ಗೊತ್ತಾಗ್ತಾ ಇರುತ್ತೆ. ವೀಲ ಒಂದು ಪ್ರಾಣಿ ಒದ್ದಾಡ್ತಾ ಇರುತ್ತೆ. ನೋಡ್ತಾ ನೋಡ್ತಾ ಅದಕ್ಕೆ ನೀರು ಹಾಕಲ್ಲ, ಏನೂ ಹಾಕಲ್ಲ, ಹಾಗೆ ಹೋಗ್ತೀವಿ ಅಂದರೆ ರೋಡ್ನಲ್ಲಿ ಹೋಗ್ತಾ ಇರ್ತೀರಿ, ಒಂದು ಹಸು ಹಾಗೆ ಒದ್ದಾಡ್ತಾ ಇರುತ್ತೆ, ಯಾವುದೋ ಒಂದು ಪ್ರಾಣಿ ಒದ್ದಾಡ್ತಾ ಇರುತ್ತೆ, ನೋಡ್ಕೊಂಡು ಹಾಗೆ ನಕ್ಕೊಂಡು ಹೋಗೋದ ಅಥವಾ ಏನು ಮಾಡದೆ ಹೋಗೋದ? ಏನು ಮಾಡಿದ್ರು ತಪ್ಪು. ಸಹಕಾರ ಆಗೋ ಥರ ನಾವು ನೀರನ್ನು ಕೊಟ್ಟರೆ, ಅದಕ್ಕೆ ತಿನ್ನೋದಕ್ಕೆ ಕೊಟ್ಟರೆ, ಆಗ ನೀವು ನಿಜವಾಗಿ ಒಳ್ಳೆ ಫಲವನ್ನು ಪಡಿತೀರಿ. ಇಲ್ಲ ಅನ್ಯಾಯ, ಅದು ಆ ಪಾಪ ನಮ್ಮ ತಲೆ ಮೇಲೆ ಬರುತ್ತೆ. ಹಾಗಾಗಿ ಆ ಥರ ಆಗಬಾರ್ದು. ಅಂದರೆ ವೈಶಾಖ ಮಾಸದಲ್ಲಿ ನೀರು ಅನ್ನ ಅದನ್ನು ಹಸಿದವರಿಗೆ ಎಂದಿಗೂ ಕೂಡ ಇಲ್ಲ ಅಂತ ಹೇಳೋ ಹಾಗಿಲ್ಲ. ವಸ್ತುತಃ ವೈಶಾಖ ಮಾಸದಲ್ಲಿ ಅಷ್ಟೇ ಅಲ್ಲ, ಇದು ವೈಶಾಖದಲ್ಲಿ ವಿಶೇಷವಾಗಿ ಶಾಖ ಇರುತ್ತೆ. ಅದರಿಂದ ತುಂಬ ತಾಪ ಬಿಸಿಲಿಂದು, ಹಾಗಾಗಿ ಅನಿವಾರ್ಯ ಕೊಡಲೇಬೇಕು. ಅದು ಸರಿ, ಹಾಗಂತ ಬೇರೆ ಮಾಸ ಬಂದಾಗ ನಾವು ನೋಡೋದೇ ಇಲ್ಲ, ಹೇಗಿದ್ರು ನಮಗೇನು ತೊಂದರೆ ಇಲ್ಲ ಅಂತ ಭಾವಿಸ್ಬೇಡಿ. ಯಾವ ಮಾಸ ಆದರೂ ಇದು ಅವಶ್ಯ ಕರ್ತವ್ಯ. ಹಸಿದವ್ರಿಗೆ, ಬಾಯಾರದವರಿಗೆ ನೀರು ಹಾಗೆ ಅನ್ನ ಎಲ್ಲವನ್ನು ಕೊಡಲೇಬೇಕು, ಅದು ಅವಶ್ಯ ಕರ್ತವ್ಯ. ಆದರೆ ವೈಶಾಖ ಮಾಸದಲ್ಲಿ ಮಾಡೋದಕ್ಕೆ ತುಂಬ ಪುಣ್ಯ ಜಾಸ್ತಿ ಅನ್ನೋದು ಇಲ್ಲಿನ ತಾತ್ಪರ್ಯ. ಹಾಗಾಗಿ ಎಲ್ಲರೂ ಈ ವೈಶಾಖ ಮಾಸದ ಕಥೆಯನ್ನು ಕೇಳಿ, ಕಥೆಯನ್ನಷ್ಟೇ ಕೇಳೋದಲ್ಲ, ಅದರ ಥರ ಧರ್ಮಾನುಷ್ಠಾನವನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ, ಈ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಹರಿವಾಯು ಗುರುಗಳ ಸಂಪೂರ್ಣ ಅನುಗ್ರಹವನ್ನು ಬಯಸಿ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.